ಓಂ ಶಾಂತಿ. ಅವ್ಯಕ್ತ ಪಾಲನೆ 5ನೇ ದಿನ. ಇವತ್ತಿನ ಮುರಳಿ ಬಹಳ ವಿಶೇಷವಾಗಿದೆ. ಈ ಮುರಳಿ 2 ಅಥವಾ 3 ದಿನ ಆಗ್ಬೋದು. ಅವ್ಯಕ್ತ ಮಿಲನದ ಅನುಭವದ ವಿಧಿ ಅಂದ್ರೆ ಅವ್ಯಕ್ತ ಮಿಲನವನ್ನು ಯಾವ ಪ್ರಕಾರವಾಗಿ ಮಾಡುವಂಥ ವಿಧಿಯನ್ನು ಇವತ್ತು ಬಾಬಾವರು ಹೇಳಿದರು. ಬಹಳ ಜನರಿಗೆ ಯಾವಾಗ ಶಿವಬಾಬಾವರು ಬ್ರಹ್ಮಬಾಬಾವರು ದೇಹದಿಂದ ಭಿನ್ನವಾದರು, ಶಿವಬಾಬಾವರು ಮತ್ತೆ ಗುಲ್ಜಾರ್ದಾದಿ ದೇಹ ಪಡೆದರು. ಆದರೆ ಅನೇಕರಿಗೆ ಬ್ರಹ್ಮಬಾಬಾವರನ್ನು ನೋಡಿದ ಒಂದು ಪದ್ಧತಿ ಏನಿತ್ತು, ವಿಧಿ ಇತ್ತು, ಅವರಿಗೆ ಅನೇಕರಿಗೆ ಗೊಂದಲಗಳಾದವು. ಬ್ರಹ್ಮಬಾಬಾವರು ಇಲ್ಲಂದ್ರೆ ಶಿವಬಾಬಾ ಹೆಂಗೆ ಬರ್ತಾರೀಗ? ನಂತರ ವತನ ಅಂದರೆ ಏನು? ವತನದಲ್ಲಿ ಹೆಂಗೆ ಹೋಗಬೇಕು? ಅನೇಕ ಪ್ರಶ್ನೆಗಳು ಮಕ್ಕಳಲ್ಲಿ ಇದ್ದು, ಅದಕ್ಕೆ ಬಾಬಾವರು ಅದನ್ನು ಇವತ್ತು ಯಾವ ಪ್ರಕಾರವಾಗಿ ಅವ್ಯಕ್ತ ಮಿಲನ ಮಾಡಬೇಕು ವಿಧಿಯನ್ನು ಕಲಿಸ್ಕೊಟ್ರು ಮತ್ತು ಬಾಬಾವರು ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟರು. ಇವತ್ತು ಬಾಬಾವರು ಹೇಳ್ತಿದ್ದಾರೆ, ಪ್ರೇಮ ಸ್ವರೂಪದ ಮಕ್ಕಳೇ, ಜ್ಞಾನ ಸಹಿತ ಪ್ರೇಮವು ಯಥಾರ್ಥ ಪ್ರೇಮವಾಗಿದೆ. ಪ್ರೇಮ ಅಂದ್ರೆ ದೇಹದ ಪ್ರೇಮ ಬೇರೆ, ಒಂದು ಜ್ಞಾನ ಸಹಿತವಾದಂಥ ಪ್ರೇಮ ಮಾಡೋದು ಅದು ಯಥಾರ್ಥ ಪ್ರೇಮ ಅಂತ ಹೇಳಿದ್ರು ಬಾಬಾವರು. ಬಾಬ್ದಾದವರನ್ನು ನೀವು ಎಳೆದು ತಂದಿದ್ದೀರಿ. ಯಾಕಂದ್ರೆ ವತನದಿಂದ ಬಾಬಾವರು ಮಕ್ಕಳ ಪ್ರೀತಿಗಾಗಿ ಮೇಲಿಂದ ಸೂಕ್ಷ್ಮತನದಿಂದ ಬರ್ತಾರೆ ಬಾಬಾವರ ಮೇಲಿನ ಮಕ್ಕಳ ಮೇಲಿನಕ್ಕಾಗಿ. ಎಲ್ಲ ಮಕ್ಕಳು ಅಂತರಾಳದಲ್ಲಿ ಒಂದು ಆಸೆ ಕಂಡು ಬರ್ತಿದೆ. ಏನು ನೋಡಿದರೆ ಬಾಬಾವರು ಎಲ್ಲ ಮಕ್ಕಳಂತೆ ಒಂದು ಆಸೆ ಇದೆ, ನಮಗೂ ಅವ್ಯಕ್ತ ವತನದ ಅನುಭವ ಮಾಡಬೇಕಾಗಿದೆ, ಮಾಡಿಸ್ರಿ ಬಾಬಾವರ ಅಂತ ಬಾಬಾವರು ಪ್ರಶ್ನೆ ಕೇಳ್ತಿದ್ರು. ಮಕ್ಕಳ ಸಂದೇಶವನ್ನು ಬಾಬಾವರು ಕೇಳಿದರು. ಎಲ್ಲ ಮಕ್ಕಳ ಆಸೆ ಪೂರ್ಣವಾಗ್ತದೆ ಅಂತ ಹೇಳಿದ್ರು ಬಾಬಾವರು. ಏನಿದ್ರು ಸಂದೇಶಿಗಳಂತರೂ ಎಲ್ಲರೂ ಆಗೋದಿಲ್ಲ. ಸಂದೇಶಿ ಅಂದ್ರೆ ಡ್ರಾಮಾದಲ್ಲಿ ಕೆಲವೊಂದು ಜನರಿಗೆ ಮಾತ್ರ ಸಂದೇಶದ ಪಾರ್ಟ್ ಅದ. ಸಂದೇಶ ಅಂದ್ರೆ ಸೂಕ್ಷ್ಮವತನದಲ್ಲಿ ಬ್ರಹ್ಮ ಬಾಬಾವರು ಇರ್ತಾರೆ, ಮೂಲವತನದಲ್ಲಿ ಶಿವಬಾಬಾವರು ಇರ್ತಾರೆ. ಕಣ್ಣಿಗೆ ಕಾಣೋದಿಲ್ಲ, ಬಟ್ ಅಲ್ಲೇ ಇದ್ದಾರೆ ಬಾಬಾವರು. ಯಾರು ಸಂದೇಶಗಳದಾರಲ್ಲ ಅವರು ಹೋಗ್ತಾರೆ ಸೂಕ್ಷ್ಮ ದೇಹ ತಗೊಂಡು, ಅಲ್ಲಿ ಬಾಬಾವರು ಅವ್ರ ಎದುರಿಗೆ ಇಮರ್ಜ್ ಆಗ್ತಾರೆ, ಸಂಭಾಷಣೆ ನಡೀತದೆ. ಇದು ಪಾಠ ಎಲ್ಲರಿಗಿಲ್ಲ. ಮೊದಲು ಗುಲ್ಜಾರ್ದಾದಿಯವ್ರಿಗಿತ್ತು, ನಂತರ ಈಗ ರುಕ್ಮಿಣಿ ಬೇಂಜಿ ಅದಾರ, ಅವ್ರಿಗದ, ಶಶಿ ಬೇಂಜಿಗದ, ಕೆಲವೊಂದು ಜನರಿಗೆ ಬಾಬಾವರು ನಿಮಿತ್ತ ಮಾಡಿದ್ದಾರೆ. ಆದ್ರೆ ಬಾಬಾವ್ರು ಏನು ಹೇಳಿದ್ರು, ಅವ್ಯಕ್ತ ವತನದ ಅನುಭವ ಮಾಡ್ಬೇಕಂದ್ರೆ ನೀವೇ ಅವ್ಯಕ್ತರಾಗ್ರಿ, ಅವ್ಯಕ್ತ ವತನವನ್ನು ನಿಮ್ಮ ಹತ್ರ ಕರ್ಕೊಂಬಂತ ಹೇಳಿದ್ರು. ಅದಕ್ಕೆ ಅಲೌಕಿಕ ಅನುಭವ ಮಾಡಬೇಕಂದ್ರೆ ಅವರ ದಿವ್ಯ ದೃಷ್ಟಿ ಬೇಕು. ಆ ದಿವ್ಯ ದೃಷ್ಟಿ ಬಾಬಾವರು ಕೆಲವೊಂದು ಜನರಿಗೆ ಕೊಟ್ಟಿರ್ತಾರೆ. ಅದಕ್ಕೆ ದಿವ್ಯ ದೃಷ್ಟಿ ದಿವ್ಯ ಬುದ್ಧಿಯಿಂದ ನಾವು ಲಾಭದಾಯಕ ಇರ್ತದೆ. ಅದು ಅಲೌಕಿಕ ಅಮೂಲ್ಯವಾದಂಥ ಮಾತು ಅದ. ತಾವೆಲ್ಲರೂ ಮಕ್ಕಳು ವ್ಯಕ್ತ ತಂದೆಯೊಂದಿಗೆ ಮಿಲನ ಮಾಡಲು ಇಚ್ಛೆ ಅದ, ನಿಮಗೆಲ್ಲರಿಗೂ ಬಯಸ್ತಿದ್ದೀರಿ. ಅಮೃತ ವೇಳೆ ಬಾಬಾವ್ರು ಹೇಳಿದ್ರು, ನೀವು ಅವ್ಯಕ್ತ ಮಿಲನ ಮಾಡಬೇಕಂದ್ರೆ ಏನು ಮಾಡಬೇಕು? ಅಮೃತ ವೇಳೆಯಲ್ಲಿ ನೆನಪಿನಲ್ಲಿ ಕೂತ್ಕೊಳ್ಳಿ ಮತ್ತು ಇದೇ ಸಂಕಲ್ಪ ಇಟ್ಕೊಳ್ಳಿ, ಈಗ ನಮಗೆ ಅವ್ಯಕ್ತ ಬಾಬ್ದಾದರ ಮಿಲನ ಮಾಡಬೇಕು ಸಂಕಲ್ಪ ಮಾಡೋದು ಎಂಬುದೇ ಇದರ ವಿಧಿಯಾಗಿದೆ. ಮತ್ತೊಂದು ವಿಧಾನ ಏನಿಲ್ಲ. ಅವ್ಯಕ್ತ ಬಾಬಾವ್ರು ನಾವು ಮಿಲನ ಮಾಡಬೇಕಂದ್ರೆ ಅಮೃತ ವೇಳೆ ಯೋಗದಲ್ಲಿ ಅಶರೀರಿಯಾಗಿ ಕೂತ್ಕೊಂಡು ಅವ್ಯಕ್ತ ಸ್ಥಿತಿಯಲ್ಲಿ ಕೂತ್ಕೊಂಡಾಗ ಅದು ಮಿಲನ ಆಗ್ತದೆ ಅಂತ ಹೇಳಿ ಬಾಬಾವರು. ಸಾಕಾರದ ಮಿಲನ ಸಮಯ ಒಂದು ನಿಗದಿತಿತ್ತು. ಅದಕ್ಕೆ ಜನರಿಗೆ ಕೆಲವೊಂದು ಜನ ನಿದ್ದೆ ಬರುತ್ತೆ ಸಾಕಾರ ಮಿಲನ ಮಾಡೋ ಮುಂದೆ. ಅದಕ್ಕೆ ಬಾಬಾವರು ಹೇಳಿದ್ರು, ಮೊದಲ ಬುದ್ಧಿ ಹೇಗಿದೆ ಅನುಭವ ಮಾಡಿರಿ. ಇದೇ ರೀತಿ ಈಗಲೂ ಅವ್ಯಕ್ತ ಮಿಲನದ ಅನುಭವ ಮಾಡಲು ಬಯಸಿದರೆ ಇದು ಬಹಳ ಸಹಜ ವಿಧಾನವಾಗಿದೆ, ಇದು ಬಹಳ ಸಹಜ ವಿಧಿಯಾಗಿದೆ. ನೀವು ಬಾಬಾರ ಮಿಲನ ಮಾಡಬೇಕಂದ್ರೆ ಬಹಳ ಸರಳದ. ಏನು ಮಾಡಬೇಕು? ಅಮೃತ ಯೋಗದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಆವಾಗ ಅವ್ಯಕ್ತವಾಗಿ ಆತ್ಮಿಕ ಸಂಭಾಷಣೆ ಮಾಡಬೇಕು. ಮಾತು ಮನಸ್ಸಿನಿಂದ ಮಾಡೋದು, ಸಂಕಲ್ಪದಿಂದ ಮಾತಾಡೋದು ಬಾಬನ ಜೊತೆ. ಆಗ ನಿಜವಾಗಲೂ ಬಾಬಾವ್ರು ಹೇಳಿದರು, ತಂದೆ ಜೊತೆ ಮಾತನಾಡುವ ಅನುಭವ ಮಾಡುವಿರಿ. ಮತ್ತು ಆತ್ಮಿಕ ಸಂಭಾಷಣೆಯಲ್ಲಿ ಹೇಗೆ ಸಂದೇಶಗಳಿಗೆ ಅನೇಕ ದೃಶ್ಯ ತೋರಿಸ್ತಾರೋ, ಅನೇಕರಿಗೆ ವತನದಲ್ಲಿ ದೃಶ್ಯ ತೋರಿಸ್ತಾರೆ ಬಾಬಾವ್ರು. ಈಗ ಪ್ರತಿ ಗುರುವಾರ ದಿನ ನೀವು
ಸಂದೇಶ ಬರ್ತದಲ್ಲ ಅದು ವತನದಲ್ಲಿ ಅವ್ರು ಅನುಭವ ಮಾಡ್ತಾರೆ. ಅದನ್ನೇ ಇಲ್ಲಿ ಬಂದು ಹೇಳ್ತಾರೆ. ಅದಕ್ಕೆ ಬಾಬಾ ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ, ಇದು ಕೆಲವೊಂದು ಗುಹ್ಯ ಮತ್ತು ನಿಗೂಢವಾದ ರಹಸ್ಯಗಳು ಬುದ್ಧಿ ಯೋಗದಿಂದ ಅನುಭವ ಮಾಡುವಿರಿ. ಆ ಬುದ್ಧಿ ಯೋಗದಿಂದ ಅನುಭವ ಮಾಡ್ಬೋದು ಅಂತ ಬಾಬಾ ಅವ್ರು ಹೇಳ್ತಾರೆ. ಆದರೆ ಒಂದು ಮಾತು ಅನುಭವ ಮಾಡಬೇಕಂದ್ರೆ ಅವಶ್ಯವಾಗಿ ಯಾವ ಮಾತು ಗೊತ್ತಿರಬೇಕು? ಭಾಳ ಇಂಪಾರ್ಟೆಂಟ್ ಮಾತು ಇದು. ಏನಂದ್ರೆ, ಯಾರು ಇಡೀ ದಿನ ಅವ್ಯಕ್ತ ಸ್ಥಿತಿಯಲ್ಲಿ ಅಂತರ್ಮುಖಿ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ. ಅಂದ್ರೆ ನಾವು ವತನಕ್ಕೆ ಹೋಗ್ಬೇಕಂದ್ರೆ ಇಡೀ ದಿನ ನಮ್ಮ ಸ್ಥಿತಿ ಅವ್ಯಕ್ತ ಸ್ಥಿತಿ ಇರಬೇಕು. ಅವ್ಯಕ್ತ ಸ್ಥಿತಿ ಅಂದ್ರೆ ಬಾಬಾವ್ರ ನೆನಪಿನಲ್ಲೇ ಇರಬೇಕು. ವ್ಯಕ್ತವಾಗಿ ಬರ್ತೀವಿ ನಾವು ಭಾಳ. ಅದಕ್ಕೆ ಬಾಬಾವ್ರು ಹೇಳಿದ್ರು, ಅವರೇ ಅಮೃತದ ಅನುಭವವನ್ನು ಮಾಡಬಹುದು. ಇಡೀ ದಿನ ನಮ್ಮ ಸ್ಥಿತಿ ಚೆನ್ನಾಗಿತ್ತಂದ್ರೆ ನಾವು ಬ್ರಹ್ಮ ವೇಳೆಯಲ್ಲಿ, ಅಮೃತ ವೇಳೆಯಲ್ಲಿ ಅದನ್ನು ವತನದ ಅನುಭವ ಮಾಡ್ಬೋದು ಸಾಧ್ಯ ಅಂತ ಹೇಳಿ ಬಾಬಾವ್ರು. ಆದ್ದರಿಂದ ಒಂದು ವೇಳೆ ಸ್ನೇಹವಿದ್ದರೆ ಮತ್ತು ಮಿಲನದ ಆಸೆ ಇದ್ದರೆ, ನಿಮ್ಮ ಹತ್ರ ಯಾರ ಹತ್ರ ಬಾಬಾವ್ರ ಮೇಲೆ ಸ್ನೇಹದ ಮಿಲನದ ಆಸೆ ಅದ, ಈ ವಿಧಿ ಇವರಿಗೆ ಭಾಳ ಸಹಜವಾಗಿರ್ತದೆ. ಈ ವಿಧಿ ಪ್ರಕಾರ ನೀವು ಬಾಬಾವ್ರ ಮಿಲನ ಮಾಡ್ರಿ ಅಂತ ಹೇಳಿದ್ರು ಬಾಬಾವ್ರು. ಮಾಡಬಲ್ಲರು, ಮಾಡಬಹುದು. ಬಾಬಾವ್ರು ಹೇಳಿದ್ರು, ಮಿಲನದ ಅಮೂಲ್ಯವಾದ ಪ್ರಾಪ್ತಿ ನಿಮಗೆಲ್ಲ ಮಾಡ್ಕೋಬೋದು. ಮುಂದೆ ಬಾಬಾವ್ರು ಹೇಳಿದ್ರು, ವತನದಲ್ಲಿ ಕುಳಿತಾಗ ಅನೇಕ ಮಕ್ಕಳು ಅಂತರಾಳ ಕೂಗು ಕೇಳ್ತದೆ. ಬಾಬಾವ್ರು ವತನದಲ್ಲಿ ಕೂತಾಗ ಮಕ್ಕಳದ ಮಾತುಗಳು ಕೇಳ್ತಾ ಇರತ್ತೆ. ಕೂಗು ಅಂದ್ರೆ ಇಚ್ಛೆಗಳನ್ನು, ಸಂಕಲ್ಪಗಳನ್ನು ಮಾಡ್ತಾರೆ ಮಕ್ಕಳು. ಏನಂಥೇಳಿ, ಶಿವತಂದೆಯವರು ಬಹಳ ಕಠಿಣರದಾರ. ಅಂದರೆ ಅವ್ರಿಗೆ ಹೃದಯ ಇಲ್ಲ. ಕೆಲವೊಂದು ಸಲ ಹೇಳ್ತೀವಲ್ಲ, ಅವ್ರಿಗೆ ಬಾಬಾವ್ರು ನಮ್ಗೆ ಯಾಕೆ ಹಿಂಗೆ ಅನುಭವ ಮಾಡಿಸೋದಿಲ್ಲ, ಬಾಬಾವ್ರು ಇಷ್ಟು ಕಠಿಣರಂತೆ. ನೀವು ಹಂಗೆ ವಿಚಾರ ಮಾಡ್ತಿರ್ಬೋದು, ಹಂಗಿಲ್ಲ, ಅದರಲ್ಲಿ ರಹಸ್ಯ ಇದೆ ಅಂತ ಹೇಳಿದ್ರು ಬಾಬಾವ್ರು. ಯಾಕಂದ್ರೆ ಬಿಟ್ಟು ಯಾಕೆ ಹೋದ್ರಿ ಇಲ್ಲಿಂದ ಬಾಬಾವ್ರು? ನಾವು ಇನ್ನೂ ಇರ್ಬೋದಾಗಿತ್ತಲ್ಲ ಬ್ರಹ್ಮ ಬಾಬಾವ್ರು. ಅದರಲ್ಲೂ ಬಾಬಾವ್ರು ಹೇಳಿದ್ರು, ರಹಸ್ಯ ಏನಿದೆ, ಕಲ್ಯಾಣವಿದೆ ಇದ್ರಿ. ಆ ಕೂಗನ್ನು ಬಾಬಾವ್ರು ಕೇಳಿ ನಗ್ತಾರಂತ ಬಾಬಾವ್ರು. ಯಾಕಂದ್ರೆ ಬಾಬಾವ್ರಿಗೆ ಗುರ್ತದ ನಾಟಕದ ರಹಸ್ಯ, ಮಕ್ಕಳಿಗೆ ಗುರ್ತಿಲ್ಲ. ಯಾರಿಗೆ ನಾಟಕದ ರಹಸ್ಯ ಗುರ್ತಿರೋದಿಲ್ಲ ಅವ್ರು ಇದು ಪ್ರಶ್ನೆ ಮಾಡ್ತಾರೆ, ಹಿಂಗ್ಯಾಕೆ ಆಗ್ತದೆ ನಾಟಕನಾಗ, ಹಿಂಗ್ಯಾಕೆ ಆಗ್ತದೆ, ಹಿಂಗೆ ಆಗ್ಬಾರ್ದಲ್ಲ ಅಂತ ನಾವು ವಿಚಾರ ಮಾಡ್ತೀವಿ. ಆದರೆ ಬಾಬಾವ್ರು ಹೇಳಿದ್ರು, ನಾಟಕದ ಪ್ರಮಾಣವಾಗಿ ಇದು ಇದೆ. ಬಾಬ್ದಾದಾರು ನಿರ್ಮೋಹಿಯಾಗಿದ್ದಾರ, ಬಾಬಾವ್ರ ಹತ್ರ ಮೋಹ ಇಲ್ಲ. ತಾವೆಲ್ಲರೂ ಮಕ್ಕಳು, ನೀವು ಸಹ ನಿರ್ಮೋಹಿಯಾಗಿದ್ದೀರಾ ಅಂತ ಬಾಬಾವ್ರು ಕೇಳ್ತಿದ್ರು. ಬಾಬ್ದಾದಾರು ನಿರ್ಮೋಹಿ, ಮಕ್ಕಳ ಶುದ್ಧ ಮೋಹ ಇದೆ. ಬಾಬಾವ್ರ ಹತ್ರ ಮಕ್ಕಳ ಮೇಲೆ ಶುದ್ಧ ಮೋಹ ಇದೆ. ಬಾಬ್ದಾದಲ್ಲಿ ಶುದ್ಧ ಮೋಹವಿತ್ತೆ, ಇತ್ತು ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮ ಅವರು ಕೇಳಿದ್ರಾಗ ಇತ್ತು ಅಂತ ಹೇಳ್ತಾರೆ. ಶಿವತಂದೆ ಹತ್ರ ಇದೆಯಾ? ಬಾಬ್ದಾದವರು ಹೇಳಿದರು, ಹಾಗೇನಿಲ್ಲ. ಶಿವತಂದೆಯೂ ಬಾಬ್ದಾದವರು ಶುದ್ಧ ಮೋಹ ಮಕ್ಕಳಿಗಿಂತ ಹೆಚ್ಚಾಗಿದೆ. ಈಗ ನಮಗೆ ಶುದ್ಧ ಮೋಹ ಕಡಿಮೆ ಅದ ಮಕ್ಕಳಿಗೆ, ಆದರೆ ಶಿವಬಾಬರಿಗೆ, ಬ್ರಹ್ಮ ಬಾಬಾವ್ರಿಗೆ ಮಕ್ಕಳ ಮ್ಯಾಗ ಹೆಚ್ಚಿದೆ ಅಂತ ಹೇಳ್ತಾರೆ ಬಾಬಾವರು. ಆದರೆ ಬಾಬ್ದಾದ ಮತ್ತು ಮಕ್ಕಳಲ್ಲಿ ಒಂದೇ ಅಂತರವಿದೆ. ಅವರು ಶುದ್ಧ ಮೋಹದಲ್ಲಿ ಬಂದರೂ ನಿರ್ಮೋಹಿ ಆಗಿದ್ದಾರೆ. ಯಾರು? ಬಾಬ್ದಾದವರು. ಮತ್ತು ಮಕ್ಕಳು ಶುದ್ಧ ಮೋಹದಲ್ಲಿ ಬಂದಾಗ ಪ್ರೀತಿ ಮಾಡ್ತಾರೆ, ಇಲ್ಲವೇ ಲಿಪ್ತ ಆಗಿಬಿಡ್ತಾರೆ. ಅದರಲ್ಲಿ ಲಿಪ್ತ ಆಗಿಬಿಡ್ತಾರೆ. ಸ್ವಲ್ಪ ರೂಪದಲ್ಲಿ ಬರುತ್ತಾರೆ, ಸ್ವಲ್ಪ ಸಮಯದಲ್ಲಿ ಇರ್ತಾರೆ, ಮತ್ತೆ ಮರ್ತು ಬಿಡ್ತಾರೆ. ಆದರೆ ಬಾಬ್ದಾದವರು ಅಲಿಪ್ತ ಮತ್ತು ಪ್ರಿಯರು ಜೊತೆಗೆ ಆಗುತ್ತಾರೆ. ಬಾಬಾವರು ಮಿಲನ ಹೆಂಗದಂದ್ರೆ, ಬಾಬಾವರು ಸ್ನೇಹನ ಕೊಡ್ತಾರೋ, ನ್ಯಾರ ಪ್ಯಾರ ಅಂತಾರೆ ಇದಕ್ಕೆ. ಆ ನಮ್ನಿ ಬಾಬಾವ್ರು ಇರ್ತಾರೆ. ನಾವು ಮಕ್ಕಳು ಮೋಹದಲ್ಲಿ ಬರಬಾರ್ದು, ಶುದ್ಧ ಮೋಹದಲ್ಲಿ ಬರಬೇಕಂತ ಬಾಬಾವ್ರ ಉದ್ದೇಶ ಹೇಳೋದು ಇಷ್ಟೇ. ಈ ಉಳಿದ ಅಂತರ ದೂರ ಮಾಡ್ಬೋದಾ ನೀವು ಅಂತ ಬಾಬಾವ್ರು ಕೇಳಿದ್ರು. ಅಂತರ್ಮುಖ ಯಾರು? ಅಂತರ್ಮುಖ, ಅವ್ಯಕ್ತ, ಅಲೌಕಿಕ. ಈಗ ಸ್ವಲ್ಪ ಅಲೌಕಿಕತೆ ಸೇರುತ್ತದೆ, ಲೌಕಿಕತನ ಬಂದ್ಬಿಡ್ತದೆ. ಇದರಲ್ಲಿ ಮೋಹ ಬಂದಾಗ ನಾವು ಬ್ರಹ್ಮ ಬಾಬಾವ್ರನ್ನ ತಿಳ್ಕೊಂಡು ಮೋಹ ಬಂತಲ್ಲಿ, ಬಾಬಾವ್ರು ಬಿಟ್ಟು ಹೋದ್ರಲ್ಲ ಅಂತ ದುಃಖ ಆಗ್ತದೆ. ಆದರೆ ನಾವು ಜ್ಞಾನವನ್ನು ಅರ್ಥ ಮಾಡ್ಕೊಂಡಾಗ, ಅನುಭವ ಮಾಡಿದಾಗ, ಇದು ಡ್ರಾಮಾದಲ್ಲಿ ಫಿಕ್ಸ್ ಇದೆ ಮತ್ತು ಬಾಬಾವ್ರ ವತನದಲ್ಲಿ ಅದಾರ ಅಂಥೇಳಿ ಅವ್ಯಕ್ತ ಮಿಲನ ಮಾಡೋದ್ರಿಂದ ಅಲೌಕಿಕತೆ ಮಿಕ್ಸ್ ಆಗಬಾರ್ದು. ದೂರವಿದ್ರೂ ಏನಾಯಿತು? ಪೂರ್ಣ ಅಲೌಕಿಕ ಮತ್ತು ಅಂತರ್ಮುಖಿ ಅವ್ಯಕ್ತ ಸೂಕ್ಷ್ಮ ದೇವತೆಗಳಾಗಿ ಕಂಡು ಬರುವಿರಿ. ನೀವು ಹಂಗೆ ಅನುಭವ ಮಾಡ್ರೆ, ಬಾಬಾವ್ರು ಹೇಳಿದ್ರು, ನೀವು ಸಹ ದೇವತೆಗಳ ಕಾಣ್ತೀರಿ. ಸಾಕಾರ ವತನದಲ್ಲಿ ಅಂತರೂ ಸೂಕ್ಷ್ಮ ದೇವತೆ ಇರ್ಬೋದು, ಇಲ್ಲಿ ಈ ಲೋಕದಲ್ಲಿ ನಾವು ಅನುಭವ ಮಾಡ್ಬೋದು. ವತನಕ್ಕೆ ಯಾಕೆ ಹೋಗಿ ಕೂತ್ರಿ ಅಂತ ಕೇಳಿದ್ರು ಮಕ್ಕಳು. ಬಾಬಾವ್ರು ಹೇಳಿದ್ರು, ಮತ್ತೆ ಕೇಳುವ್ರಿ. ಅದಕ್ಕೆ ಬಾಬಾವ್ರು ಹೇಳಿದ್ರು, ಮಕ್ಕಳು ಮಾಡಬೇಕಾದ ಏನು ಕೇಳಿದ್ರು ಬಾಬಾವ್ರಿಗೆ, ನೀವು ಯಾಕೆ ವತನಕ್ಕೆ ಹೋಗಿ ಕೂತ್ರಿ ಅಂತ ಬಾಬಾವ್ರಿಗೆ ಮಕ್ಕಳು ಕೇಳಿದ್ರು. ತಂದೆ ಕಾರ್ಯವನ್ನು ತಂದೆ ಮಾಡಬೇಕು,
ಅದಕ್ಕೆ ಬಾಬಾವ್ರು ಹೇಳಿದರು, ನನ್ನ ಕಾರ್ಯವನ್ನು ನಾನೇ ಮಾಡಬೇಕು. ಶಿವಬಾಬರ ಕಾರ್ಯ ಶಿವಬಾಬಾ ಮಾಡಬೇಕು, ಬ್ರಹ್ಮಬಾಬರ ಕಾರ್ಯ ಬ್ರಹ್ಮ ಮಾಡ್ತಾರೆ. ಆದರೆ ನಮ್ಮ ಕಾರ್ಯವನ್ನು ನಾವು ಮಾಡಬೇಕು. ಏನು ಮಾಡಬೇಕು? ಶಿಕ್ಷಣವನ್ನು ಪಡೆದು ನಾವು ಜನರಿಗೆ ಪ್ರದರ್ಶನ ಮಾಡಬೇಕು. ಬಾಬಾವ್ರ ಜ್ಞಾನವನ್ನು ಜನರಿಗೆ ಕೊಡಬೇಕು. ಶಿಕ್ಷಕನಿಗೆ ಅಧ್ಯಯನ ಪ್ರದರ್ಶನ ಮಾಡಬೇಕಾಗಿಲ್ಲ. ಟೀಚರಿಗೆ ಜನರ ಹತ್ರ ಹೋಗಿ ಹೇಳೋದಿಲ್ಲ ಅಂತ. ಶಿಕ್ಷಕನು ಪಾಠ ಓದಿಸ್ಬೇಕು. ನಮಗೆ ಬಾಬಾವರು ಪಾಠ ಓದಿಸ್ತಾರೆ. ವಿದ್ಯಾರ್ಥಿ ಶಿಕ್ಷಣ ಪ್ರದರ್ಶನ ಕೊಡಬೇಕು. ಶೋಕೇಸ್ನಲ್ಲಿ ಶಕ್ತಿಯರು ಮತ್ತು ಪಾಂಡವರು ಬರಬೇಕಾಗಿದೆ. ಅಂದ್ರೆ ಜನರಿಗೆ ಪ್ರತ್ಯಕ್ಷ ಆಗಬೇಕಂದ್ರೆ ಪಾಂಡವರು ಮತ್ತು ಶಿವಶಕ್ತಿಯರು ಬರಬೇಕು ಜನರಿಗೆ ಪ್ರತ್ಯಕ್ಷ ಮಾಡ್ಬೇಕಂದ್ರೆ. ಯಾಕಂದ್ರೆ ಪರಮಾತ್ಮ ನಿರಾಕಾರ, ಅವ್ರನ್ನ ಪ್ರತ್ಯಕ್ಷ ಮಾಡ್ಬೇಕಂದ್ರೆ ನೀವು ಮಕ್ಕಳು ಮುಂದೆ ಬರಬೇಕು ಅಂತ ಹೇಳಿದ್ರು ಬಾಬುರು. ಬಾಬ್ದಾದರಂತೂ ಗುಪ್ತವಾಗಿದ್ದಾರೆ, ಬಾಬ್ದಾದವರು ಗುಪ್ತದಾರ ಅಂತ ಹೇಳಿದ್ರು. ಮುಂದೆ ಬಾಬಾವ್ರು ಹೇಳ್ತಾರೆ, ಈಗ ಎಲ್ಲರ ಮನದಲ್ಲಿ ಬೇಗನೆ ನಾಟಕ ದೃಶ್ಯ ಸಮಾಪ್ತ ಆಗಲಿ ಎಂಬುದೇ ಸಂಕಲ್ಪವಿದೆ. ಈಗ ಭಾಳ ಜನರು ಏನು ಸಂಕಲ್ಪ ಮಾಡ್ರು, ಈ ಜಲ್ದಿ ನಾಟಕ ಪೂರಾಗ ಆಗಿಬಿಡಲಿ, ನಾವು ಬಾಬುನ ಜೊತೆ ವತನಕ್ಕೆ ಹೋಗ್ಬಿಡೋನು. ಅದಕ್ಕೆ ಬಾಬಾವ್ರು ಹೇಳಿದ್ರು, ಅದಕ್ಕೆ ಸಮಯ ನಿಗದಿತಿದೆ. ಭವಿಷ್ಯದಂತೆ ಖಂಡಿತವಾಗಿ ನಡೆಯುವುದು. ಮೊದಲು ಏನಾಗಿತ್ತು ಅದು ನಡೀತಿದೆ. ಆದರೆ ಇದರಲ್ಲಿ ಒಂದು ವೇಳೆ ಕಲ್ಪದ ಹಿಂದಿನಂತೆ ಸಂಕಲ್ಪ ಬರುತ್ತಿದೆಯಾ? ನಿಮಗೆ ಹಿಂದೂ ಸಂಕಲ್ಪ ಬಂದಿತ್ತು, ಈಗ ಬರ್ತದೆ. ಆದರೆ ಸಂಕಲ್ಪದ ಜೊತೆಯಲ್ಲಿ ಮೊದಲು ಪುರುಷಾರ್ಥ ಮಾಡಬೇಕು. ನಾವು ಪುರುಷಾರ್ಥ ಮಾಡಬಹುದು ಎಂಬುದಂತೂ ಕಂಡು ಬರುತ್ತದೆ. ಮೊದಲು ಪುರುಷಾರ್ಥ ಮಾಡಿ ಆ ಸ್ಥಿತಿ ಪಡ್ಕೋ. ಬ್ರಹ್ಮಬಾಬುರ್ನು ಅವ್ಯಕ್ತ ಆದ್ರಂದ್ರೆ ಸಂಪೂರ್ಣವಾಗಿ ಮೆಹನತ್ ಮಾಡಿ ಪುರುಷಾರ್ಥ ಮಾಡಿ ಬಾಬಾವರು ಏನು ಮಾಡಿದ್ದಾರೆ ಅಂದ್ರೆ ಆ ಸ್ಥಿತಿಯನ್ನು ಪಡ್ಕೊಂಡಾರ. ಅದಕ್ಕೆ ನೀವು ಪುರುಷಾರ್ಥ ಮಾಡಿರಿ. ಈ ನಾಟಕದ ದೃಶ್ಯವನ್ನು ಬೇಗ ಪೂರ್ಣ ಮಾಡಿ ಎಲ್ಲರೂ ಅವ್ಯಕ್ತ ವತನ ವಾಸಿಗಳೆಂಬ ಸಂಕಲ್ಪ ಬರುತ್ತದೆ. ನಾವೆಲ್ಲರೂ ವತನಕ್ಕೆ ಹೋಗಬೇಕು, ಸೂಕ್ಷ್ಮ ವತನಕ್ಕೆ. ಅದಕ್ಕೆ ಬಾಬಾವ್ರು ಹೇಳಿದ್ರು, ಮಕ್ಕಳಲ್ಲಿ ಎಷ್ಟೊಂದು ಆಸೆ ಅಂದರೆ ಅವ್ಯಕ್ತ ವತನವನ್ನೇ ವ್ಯಕ್ತಕ್ಕೆ ತರಬಲ್ಲರು. ಈ ಜಗತ್ತಿಗೆ ಶಿವಬಾಬಾರನ್ನ ಬ್ರಹ್ಮಬಾಬಾರನ್ನ ವತನವನ್ನು ಇಲ್ಲಿ ತರಬಹುದು ಅಂತ ಹೇಳಿದ್ರು ಬಾಬರು. ಅದೇ ಹೇಳಿದ್ರಲ್ಲ, ಅವ್ಯಕ್ತದಿಂದ ವ್ಯಕ್ತದೆಡೆ. ಅವ್ಯಕ್ತವಾಗಿ ವತನದಲ್ಲಿದ್ದರು ಬಾಬಾವರು, ಸಾಕಾರದಲ್ಲಿ ಅವ್ರನ್ನ ಮತ್ತೆ ಅವ್ಯಕ್ತ ಮಿಲ್ ಅಂದ್ರೆ ಏನಿದು? ಸಾಕಾರದಲ್ಲಿ ಶಿವಬಾಬಾವ್ರು ಬ್ರಹ್ಮಬಾಬಾವ್ರು ಮತ್ತೆ ಬಂದ್ರಲ್ಲ, 48 ವರ್ಷ 50 ವರ್ಷ ಮುರುಳಿ ಓದಿಸಿದ್ರು. ಅವ್ಯಕ್ತ ವತನದ ನಕ್ಷತ್ರಗಳು ವ್ಯಕ್ತ ವತನದಲ್ಲಿ ಬರಬಹುದು. ಅಂದರೆ ಸಾಕಾರದಲ್ಲಿ ನಕ್ಷತ್ರಗಳು ಆತ್ಮಗಳು ವತನದಿಂದ ಇಲ್ಲಿ ಬರ್ಬೋದು. ಪ್ರತಿಯೊಬ್ಬರ ಆಸೆ ಇದೇನಿದೆ? ಸಾಕಾರ ಜಗತ್ತಿನಲ್ಲಿ ಬಹಳ ದೊಡ್ಡ ಆಫೀಸ್ ಇದ್ದು ಟೆಲಿಫೋನ್ ಮತ್ತು ಟೆಲಿಗ್ರಾಫ್ ನಂಬರ್ ತರಂಗಗಳಂತೆ. ಹಂಗೆ ಈ ಸಾಕಾರ ಜಗತ್ತಿನಲ್ಲಿ ಟೆಲಿಫೋನು, ಟೆಲಿಗ್ರಾಫು, ಬಟ್ ಈಗ ಮತ್ತು ಮೊಬೈಲು ಇವು ಬಹಳ ಶುದ್ಧ ಸಂಕಲ್ಪ ಹೆಂಗದ ಹಂಗೆ ನೀವು ಶುದ್ಧ ಸಂಕಲ್ಪಗಳನ್ನು ವತನಕ್ಕೆ ತಲುಪುತ್ತವೆ ಅಂತ ಹೇಳಿ ಬಾಬಾವರು. ಅಂತಿಮ ಸಮಯದಲ್ಲಿ ಮತ್ತೆ ರಿಪಿಟೇಷನ್ ಆಗ್ತದೆ ಇದು. ಹಂಗಂದ್ರೆ ಅವೆಲ್ಲ ಟೆಲಿಫೋನು ಇದೆಲ್ಲ ಬಂದಾಗಿಬಿಡ್ತಾವೆ. ಯಾರ ಮನಸ್ಸು ಯಾರ ಬುದ್ಧಿ ಏಕದಮ್ ಸ್ವಚ್ಛದ ಅವ್ರ ವತನ ದೃಶ್ಯವನ್ನು ಅಂತಿಮ ವಿನಾಶದಲ್ಲಿ ನೋಡಬಹುದು. ಏನು ಮಾಡಬೇಕು ಅಂತ ಕೇಳಿದ್ರು ಬಾಬಾವರು. ಅನೇಕ ಮಕ್ಕಳಲ್ಲಿ ಲೋಕ ಸಂಗ್ರಹ ಪ್ರತಿ ಪ್ರಶ್ನೆಗಳು ಸಹ ಇರ್ತವೆ. ಭಾಳ ಹೊರಗಿನ ಜಗತ್ತಿನ ಪ್ರಶ್ನೆಗಳದಾವ ಮಕ್ಕಳಂತಾರೆ. ಆದರೆ ಸೂಕ್ಷ್ಮತ ಅಂದ್ರೆ ಏನು? ಬಾಬಾವ್ರು ಎಲ್ಲಿ ಹೋದರು? ಸೂಕ್ಷ್ಮತನ ಎಲ್ಲಿದೆ, ಹೆಂಗದ? ಇದು ಭಾಳ ಇಂಪಾರ್ಟೆಂಟ್ ವಿಷಯ ಇದೆ. ಅದಕ್ಕೆ ಬಾಬಾವ್ರು ಹೇಳಿದ್ರು, ಸೂಕ್ಷ್ಮವತನ ಎಲ್ಲಿದೆ ಅಂದರೆ ಎಲ್ಲಿದೆ ಸೂಕ್ಷ್ಮವತನ ಅಂದರೆ ಬ್ರಹ್ಮ ಈ ಸ್ಥೂಲವಾದಂಥ ಕಣ್ಣಿಗೆ ಕಾಣ್ತದೆ ಸೂರ್ಯ ಚಂದ್ರನು. ಅಲ್ಲಿಂದ ಮುಂದೆ ಹೋದಾಗ ಅಲ್ಲಿ ಸೂಕ್ಷ್ಮವತನ ಬರ್ತದೆ. ಅಲ್ಲಿ ಸೂಕ್ಷ್ಮವತನದಲ್ಲಿ ಬ್ರಹ್ಮ ಬಾಬಾವ್ರು ಕೂತಾರೆ. ಅದನ್ನು ಬುದ್ಧಿಯಿಂದ ಅನುಭವ ಮಾಡಬೇಕು. ಅದನ್ನು ಇದೇ ಅನುಭವ ಮಾಡೋದು. ಅದಕ್ಕೆ ಕೆಲವು ಮಕ್ಕಳು ಬಹಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು, ಗಲಿಬಿಲಿ ಆದರು. ಏನಂಥೇಳಿ, ಸೂಕ್ಷ್ಮವತನ ಎಲ್ಲಿದೆ? ಸಂದೇಶ ಹೆಂಗೆ ತರ್ತಾರೆ? ಸಂದೇಶ ಅಂದರೆ ಏನು? ಭೋಗ ಯಾಕೆ ಹಚ್ತಾರ? ಈಗ ಅನೇಕರ ಪ್ರಶ್ನೆ ಇತ್ತಿದು. ಅದಕ್ಕೆ ಬಾಬಾವ್ರು ಹೇಳಿದ್ರು, ರಹಸ್ಯವಿದೆ, ತಾವು ನೋಡ್ಬೋದು. ಕೆಲವೊಂದು ಸಲ ನೋಡ್ರಿ, ಸಣ್ಣ ಬಾಬಾವ್ರು ಎಕ್ಸಾಂಪಲ್ ಕೊಟ್ಟರು. ಸಣ್ಣ ಮಕ್ಕಳಿಗೆ ಒಂದು ವಸ್ತುವನ್ನು ಕೇಳ್ತಿರ್ತದೆ ಮಗು. ಆ ಮಗುವಿಗೆ ಆ ವಸ್ತು ನಾವು ಕೊಡ್ಬೇಡಂದ್ರೆ ಏನು ಮಾಡ್ತೀವಿ? ಮುಚ್ಚಿಡ್ತೀವಿ. ಅದಕ್ಕೆ ಅದು ಮುಚ್ಚಿಟ್ರೆ ಏನು ಮಾಡ್ತೀವಿ? ಮತ್ತು ವಸ್ತುಗಳನ್ನು ಕಣ್ಣಿಂದ ದೂರ ಇಟ್ಬಿಡ್ತೀವಿ. ಹಂಗೆ ಬಾಬಾವ್ರು ಹೇಳಿದ್ರು, ಈಗ ವತನವನ್ನು ಅನುಭವ ಮಾಡ್ಬೇಕಂದ್ರೆ ವತನಕ್ಕೆ ಬರಲೇಬೇಕು. ವರ್ತಮಾನ ಸಮಯದಲ್ಲಿ ಕೆಲವು ಮಕ್ಕಳು ಮಾತುಗಳು ಹೆಚ್ಚು ಅಂಟ್ಕೊಂಡ್ಬಿಟ್ರು. ಏನು, ಈ ಸಾಕಾರದಲ್ಲಿ ಬ್ರಹ್ಮ ಬಾಬಾವ್ರು ಇದ್ದರು, ಹೆಂಗಾಯ್ತು ಹಿಂಗಾಯ್ತು. ಈಗ ಅದರ ಪಾರ್ಟ್ ಚೇಂಜ್ ಆಗಿದೆ ಬ್ರಹ್ಮ ಬಾಬಾವ್ರದ್ದು. ಅದಕ್ಕೆ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬಾಬಾವ್ರು ಅದಾರ ಈಗೂ, ಆದರೆ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರದಲ್ಲಿದ್ದಾರೆ. ಯಾಕಂದರೆ ಕೆಲವು ಮಂದಿಗೆ ಆವಾಗ ಸಂಕಲ್ಪ ಇತ್ತು. ಈಗೆಲ್ಲ ಆತ್ಮಗಳಿಗೆಲ್ಲರಿಗೆ ಎಲ್ಲ ಬರೋಬ್ಬರಿ ಅನುಭವ ಮಾಡ್ತಿದ್ದಾರೆ. ಸಾಕಾರದಲ್ಲಿ ಒಂದು ಸುರುಸುರುನಾಗಿದ್ದು ಮಾತು ಬಂತು ಅಂತ ಬಾಬಾವ್ರು ಹೇಳ್ತಿದ್ರು. ಒಂದು ವೇಳೆ ಮಕ್ಕಳ ವಸ್ತುವನ್ನು ಬಚ್ಚಿಟ್ಟಾಗ ವಸ್ತು
ಇದರ ಅರ್ಥ ಭಾವಾರ್ಥ ಎಲ್ಲ ಅಂಟಿಸಿಕೊಂಡು ವಸ್ತುಗಳನ್ನು ಬಿಡಿಸಲು, ಅಂದರೆ ಬಾಬಾವ್ರು ಏನು ಹೇಳಿದ್ರು, ಅದನ್ನು ಬಿಡಿಸೋ ಸಲುವಾಗಿ ಇದನ್ನು ಹೊಸ ಅನುಭವ ಮಾಡಿಸ್ತಾ ಇದ್ದೀನಿ ಅಂತ ಬಾಬಾವ್ರು ಹೇಳಿದರು. ಯಾಕಂತ ಕೇಳೋದಕ್ಕಿಂತ ಮೊದಲ ಸೂಕ್ಷ್ಮವತನದಲ್ಲಿ ಭೋಗ ಇಡುತ್ತಿದ್ರಲ್ಲ, ಇದು ನಿಮಗೆ ಅನುಭವ ಮಾಡ್ಕೋಬೇಕು. ಈ ಗುರುವಾರ ದಿನ ಭೋಗ ಹಚ್ತಾರಲ್ಲ ಬಾಬಾವ್ರಿಗೆ, ಇದು ಭೋಗವನ್ನು ಸೂಕ್ಷ್ಮವತನದಲ್ಲಿ ತೊಗೊಂಡು ಹೋಗ್ತಾರೆ, ಅಂದರೆ ಇಮ್ಯಾಜಿನ್ ಮಾಡ್ತಾರೆ. ಭೋಗ ಇಲ್ಲೇ ಇರ್ತದೆ ಬಾಬಾವ್ರ ಎದುರಿಗೆ, ಅಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೆಂಗೆ ಇರ್ತದೆ ಅಲ್ಲೇ ಹಾಗೆ ಇರ್ತದೆ. ಅಲ್ಲಿ ಯೋಗಕ್ಕೆ ಮಾಡೋ ಮುಂದೆ ಭೋಗ ಹಚ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಬಾಬಾಗೆ ಅರ್ಪಣೆ ಮಾಡ್ತಾರೆ. ಅವ್ರದ್ದು ಸೂಕ್ಷ್ಮ ಶರೀರ ಇರ್ತದೆ, ಅಲ್ಲಿ ಅವ್ರಿಗೊಂದು ದಿವ್ಯ ಬುದ್ಧಿ ಇರ್ತದೆ. ಅದಕ್ಕೆ ಅವರು ಬಾಬಾವರು ಮನಸ್ಸಿನಿಂದ ಮಾತಾಡ್ತಿರ್ತಾರೆ ಅವ್ರ ಜೊತೆ. ಆ ಮಾತುಗಳನ್ನ ತಂದು ಇಲ್ಲಿ ಸಂದೇಶಗಳು ಕೊಡ್ತಾರೆ. ಅದಕ್ಕೆ ಸೂಕ್ಷ್ಮವತನ ಬಗ್ಗೆ ಬಾಬಾವರು ಹೇಳಿದರು, ನೀವು ಸೂಕ್ಷ್ಮತ ಅನುಭವ ಮಾಡ್ಬೇಕಂದ್ರೆ, ಸೂಕ್ಷ್ಮ ಸ್ಥಿತಿ ಅನುಭವ ಮಾಡ್ಬೇಕಂದ್ರೆ ಇಡೀ ದಿನ ನೀವು ಲಕ್ಷ್ಯ ಕೊಡಬೇಕು. ಆದರೆ ಭಾಳ ಮ್ಯಾಗಿನ ಮ್ಯಾಗ ಅಲ್ಲಿ ಕೆಲವು ಮಂದಿ ಏನು ಅನುಭವ ಮಾಡ್ಲಾತ್ರು, ನಮಗೆ ಸಾಕ್ಷಾತ್ಕಾರ ಆಗಲಿ ಅಂತ ಕೂತರು. ಅದಕ್ಕೆ ಬಾಬಾವ್ರು ಹೇಳಿದರು, ಸಾಕ್ಷಾತ್ಕಾರ ಆಗಲಿ ಅಥವಾ ನೀವು ಅಲ್ಲಿ ಅನುಭವ ಮಾಡಿದ್ರೆ ಮತ್ತು ಪುರುಷಾರ್ಥ ಮಾಡ್ಲಿಕ್ಕಾಗೋದಿಲ್ಲ ಅಂತ ಬಾಬಾವ್ರು ಹೇಳಿದ್ರು. ಅದಕ್ಕೆ ಬಾಬಾವ್ರು ಹೇಳ್ತಾರೆ, ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡು. ಸಂತ್ರಿ ದಾದಿ ಅಂತಿದ್ದರು, ಬ್ರಹ್ಮ ಬಾಬಾವರ ಅಣ್ಣನ ಮಗನ ಪತ್ನಿ. ಅವರು ಅನುಭವದಲ್ಲಿ ಏನು ಹೇಳ್ತಿದ್ರು, ಅವರು ವತನಕ್ಕೆ ಹೋಗ್ತಿದ್ರು. ಅವ್ರು ಏನು ಹೇಳ್ತಿದ್ರು ಅಂದ್ರೆ, ಅಲ್ಲಿ ಹೋಗಿ ಜಲ್ದಿ ಬಂದುಬಿಡಬೇಕು. ಅದಕ್ಕೆ ಬಾಬಾವ್ರು ಹೇಳಿದ್ರು, ಹೋಗಿ ಸಂದೇಶ ತೊಗೊಂಡು ಭೋಗ ಹಚ್ಚಿ ಬಂದುಬಿಡಿ. ಭಾಳ ಜನ ಏನು ಮಾಡ್ತಾರೆ, ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಬೇಡ, ಅಲ್ಲಿ ನಿಮ್ಮ ಯೋಗ ಮಾಡ್ಲಿಕ್ಕಾಗೋದಿಲ್ಲ ಅಂತ ಬಾಬಾವ್ರು ಹೇಳಿದ್ರು. ಮುಂದೆ ಬಾಬಾವ್ರು ಹೇಳ್ತಾರೆ, ಏನು ತಂದೆ ಮಕ್ಕಳ ಸಂಪಾದನೆಯನ್ನು ನೋಡುತ್ತಾ ಮತ್ತು ಸಂಪಾದನೆಯನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಎಲ್ಲ ರಹಸ್ಯಗಳು ಹೇಳುತ್ತಿದ್ದರು. ಬಾಬಾವರು ಏನು ಹೇಳ್ತಿದ್ರು, ಎಲ್ಲ ರಹಸ್ಯಗಳನ್ನು ಹೇಳ್ತಿದ್ರು. ಏಕೆ ಹೇಳಿತ್ತು ಮತ್ತೆ ಈಗ ಏಕೆ ಎಂಬುದನ್ನು ತಿಳಿಯದೆ ಮತ್ತೆ ಪ್ರಶ್ನೆ ಮಾಡಬೇಡ್ರಿ. ಸೂಕ್ಷ್ಮವತನದ ಅವ್ಯಕ್ತ ಅನುಭವವನ್ನು ಅನುಭವ ಮಾಡಿ, ಸೂಕ್ಷ್ಮ ಸ್ಥಿತಿ ಅನುಭವ ಮಾಡಿ. ಬಂದು ಹೋಗುವ ಆಸೆ ಅಲ್ಪಕಾಲದ್ದು. ಅಲ್ಲಿ ವತನಕ್ಕೆ ಹೋಗಿ ಬರೋದು ಅಲ್ಪಕಾಲದ್ದು. ಅಲ್ಪಕಾಲದ ಬದಲು ಸದಾ ತಮ್ಮನ್ನು ಸೂಕ್ಷ್ಮವತನವಶನಾಗಿ ಮಾಡಿಕೊಳ್ಳಿ. ಅಂದರೆ ನಿಮ್ಮ ಸ್ಥಿತಿಯನ್ನೇ ಇಲ್ಲೇ ಇದ್ದುಕೊಂಡು ಅವ್ಯಕ್ತ ಸ್ಥಿತಿ ಮಾಡ್ಕೊಳ್ಳಿ. ಸೂಕ್ಷ್ಮವತನಕ್ಕೆ ಹೋಗಿ ಬರೋದು ಸ್ವಲ್ಪ ಸಮಯ ಇರ್ತದೆ, ಆದರೆ ನಿರಂತರ ನಾವು ಇಲ್ಲಿದ್ದರೂ ಸುತ್ತ ಅವ್ಯಕ್ತ ಸ್ಥಿತಿ ಮಾಡಿರಿ ಅಂತ ಬಾಬಾವರು ಅದ್ಭುತ ಅನುಭವಗಳನ್ನು ಮಾಡಿರಿ. ಬಾಬಾವರು ಅದಕ್ಕೆ ಯಾರು ಸಂಪೂರ್ಣವಾಗಿ ಬುದ್ಧಿ ಸ್ವಚ್ಛ ಇರ್ತದಲ್ಲ, ವತನದಲ್ಲಿ ನಾವು ಇಡೀ ದಿನ ನಮ್ಮ ಮನಸ್ಸನ್ನು ಭಾಳ ಮಾತುಗಳಿಂದ ಮುಕ್ತ ಮಾಡ್ಕೊಂಡಾಗ, ಶಾಂತ ಸ್ಥಿತಿಯಲ್ಲಿದ್ದಾಗ, ಅಮೃತವೇಳೆ ಯೋಗದಲ್ಲಿ ತುರಂತ ಯೋಗ ಹತ್ತದ. ಅದಕ್ಕೆ ಇಡೀ ದಿನ ಬಹಳ ಮಾತುಗಳನ್ನೇ ತಲೆ ಮೇಲೆ ಹಾಕೋಬಾರ್ದು. ಇವತ್ತು ಸಾಕಾರ ಬಾಬನ ಮುರಳಿಯಲ್ಲಿ ಅದೇ ಹೇಳ್ತಾರೆ ಬಾಬಾವರು, ವ್ಯರ್ಥದಿಂದ ಮುಕ್ತರಾಗ್ರಿ, ಪರಚಿಂತನೆಯಿಂದ ಮುಕ್ತರಾಗ್ರಿ. ಇವತ್ತು ಸಾಕಾರ ಮುರಳಿ ಬಾಬಾ ಅದು ಹೇಳ್ತಾಯಿದ್ರು. ಅದಕ್ಕೆ ಬಾಬಾವ್ರು ಹೇಳಿದರು, ಒಳ್ಳೆ ಅನುಭವ ಮಾಡಿಕೊಳ್ಳಿ. ಸಂದೇಶಗಳ ಅನುಭವದಲ್ಲಿ ಅಂತರವಿದೆ ಎಂದು ತಾವೇ ಸ್ವತಃ ವರ್ಣನೆ ಮಾಡುವಿರಿ. ವರ್ಣನೆ ಮಾಡೋದು ಸಂದೇಶಗಳು ತರ್ತಾರಲ್ಲ, ಅದರಲ್ಲಿ ಅಂತರ ಆಗ್ತದ ಅಂತ ಹೇಳಿದ್ರು. ಅದು ಸಂಪಾದನೆ ಅಲ್ಲ, ಇದು ಸಂಪಾದನೆ ಜೊತೆ ಅನುಭವವಾಗಿದೆ. ಆದ್ದರಿಂದ ಒಂದೇ ಸಮಯದಲ್ಲಿ ಎರಡು ಪ್ರಾಪ್ತಿಗಳಾಗುವುದು ಒಳ್ಳೆಯದು, ಅಥವಾ ಒಳ್ಳೆಯದನ್ನೇ ಬಯಸುತ್ತೀರೋ. ಅದಕ್ಕೆ ಒಂದೇ ಟೈಮ್ದಲ್ಲಿ ಯೋಗನೂ ಆಗಬೇಕು, ಬಾಬಾ ಜೊತೆ ಮಾತನ್ನೆಲ್ಲ ಮಾಡಬೇಕು. ಬಾಬ್ದಾದವರು ಎಲ್ಲರ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದರು. ಯಾವಾಗ ಸಾಕಾರದಲ್ಲಿ ಬಾಬಾವರಿದ್ದಾಗ ಮಹಾವಿನಾಶ ಆದ ನಂತರ ನಾ ಎಲ್ಲರನ್ನ ಕರ್ಕೊಂಡು ಮನೆಗೆ ಹೋಗ್ತನಂತ ಬಾಬಾವ್ರು ಹೇಳಿದರು. ಅದಕ್ಕೆ ಭಾಳ ಮಂದಿ ಪ್ರಶ್ನೆ ಏನಾಯಿತು, ಬ್ರಹ್ಮಬಾಬಾ ನನ್ನ ಬಗ್ಗೆ ಬಿಟ್ಟು ಹೋದ್ರಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾರೆ ಕೇಳ್ರಿ. ಆದರೆ ಅವರೀಗ ಹೊರಟು ಹೋದರು ಎಂದು ಪ್ರಶ್ನೆಯು ಅನೇಕರ ಮಕ್ಕಳ ಮನಸ್ಸಿನಲ್ಲಿದೆ. ಆದರೆ ಅವರು ಹೊರಟು ಹೋಗಿದ್ದಾರೆಯೋ? ಹೆಂಗೆ ಬರಾತಿ ಅಂತಾರೆ ನೋಡ್ರಿ, ಲಗ್ನಕ್ಕೆ ಹೋಗೋ ಮುಂದೆ ಪತಿ ಪತ್ನಿ ಜೊತೆ ಬರಾತಿ ಅಂದ್ರೆ ಜೊತೆಗಾರ ಇರ್ತಾರಲ್ಲ, ಅವ್ರನ್ನ ಬಿಟ್ಟು ಹೆಂಗೆ ಹೋಗ್ಲಿಕ್ಕಾಗ್ತದೆ ಅಂತ ಬಾಬರು ಹೇಳಿದ್ರು. ನಾವು ಒಬ್ಬನೇ ಹೋಗಿ ಏನು ಮಾಡಲಿ, ಮಕ್ಕಳ ಮುಕ್ತಿಧಾಮಕ್ಕೆ ಹೋಗೋದಿಲ್ಲ, ಒಂಟಿಯಾಗಿ ಹೋಗಬಹುದೇ, ನಾ ಏನು ಮಾಡಲಿ ಒಬ್ಬನೇ ಹೋಗಿ ಅಂತ ಕೇಳಿದ್ರು ಬಾಬರು. ಜೊತೆಯಲ್ಲಿ ದಿಬ್ಬಣ ಅಂತಾರೆ ಅಲ್ಲಿ. ಅದಕ್ಕೆ ದಿಬ್ಬಣ ಅಂದ್ರೆ ಈ ಜೊತೆ ಎಲ್ಲರೂ ಹೋಗಬೇಕು, ಅದಕ್ಕೆ ದಿಬ್ಬಣದೊಂದಿಗೆ ಹೋಗೋದು ಎಂದು ಹೇಳುತ್ತಿದ್ದೇವೆ. ದಿಬ್ಬಣವೇ ಇನ್ನೂ ಶೃಂಗಾರದ ಅಂದರೆ ಇನ್ನೂ ಶೃಂಗಾರ ಮಾಡ್ತಿದ್ದಾರೆ. ನೀವೆಲ್ಲ ಶೃಂಗಾರ ಮಾಡ್ಲಕ್ಕೆ ಹತ್ತಿದ್ರಿ, ಇನ್ನು ಶೃಂಗಾರ ತಯಾರಾಗಿಲ್ಲ. ಪೂರ ಶೃಂಗಾರ ಆದ ನಂತರ ಒಬ್ಬರೇ ಹೇಗೆ ಹೋಗೋದು? ಮಕ್ಕಳು ಇನ್ನೂ ತಯಾರಾಗಿಲ್ಲ ಸೂಕ್ಷ್ಮತನಕ್ಕೆ ಹೋಗ್ಬೇಕಂದ್ರೆ. ಅದಕ್ಕೆ ಬಾಬಾವ್ರು ಹೇಳಿದ್ರು, ನೀವು ಆದರೆ ಬಾಬಾವ್ರು ಬ್ರಹ್ಮ ಬಾಬಾವರು ಇನ್ನು ಮುಂದೆ ಇನ್ನೂ ಅದಾರ ವತನದಲ್ಲಿ. ಪೂರ್ಣ ತಯಾರಾದಾಗ, ಮಕ್ಕಳೆಲ್ಲ ತಯಾರಾದಾಗ
ಆವಾಗ ಬ್ರಹ್ಮ ಬಾಬೋರು ಎಲ್ಲರನ್ನ ಕರ್ಕೊಂಡು ವತನಕ್ಕೆ ಹೋಗ್ತಾರೆ. ಅವಾಗ ಇನ್ನೂ ವತನದ ಗೇಟು ಓಪನ್ ಆಗಿಲ್ಲ. ಅದಕ್ಕೆ ಇವತ್ತಿನ ಈ ಮುರಳಿ ಇನ್ನೂ ಮುಂದುವರಿತದ. ನಾಳೆ ಮತ್ತೆ ಇದ್ರ ಉಳಿದ ಭಾಗವನ್ನು ನೋಡೋಣ. ಎಲ್ಲರಿಗೆ ಶುಭವಾಗಲಿ. ಓಂ ಶಾಂತಿ. ಓಂ ಶಾಂತಿ.